ನಮಸ್ಕಾರ ವೀಕ್ಷಕರೇ, ಡೈಲಿ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ. ಕೆಲವು ಕಾಯಿಲೆಗಳು 40-50 ವರ್ಷಗಳು ಪೂರ್ಣಗೊಂಡ ಬಳಿಕ ಎದುರಾದರೂ ಕೂಡ ಅವುಗಳ ಬುನಾದಿ ಮಾತ್ರ ಆರಂಭದಿಂದಲೇ ಇರುತ್ತೆ. ಅಂತಹ ಸಮಸ್ಯೆಗಳ ಪಟ್ಟಿಗೆ ಸೇರುವಂಥದ್ದು ಆಸ್ಟಿಯೋಪೊರೋಸಿಸ್. ಮೆನೋಪಾಸ್ ನಂತರ ಮಹಿಳೆಯರನ್ನು ಆತಂಕಕ್ಕೆ ಈಡು ಮಾಡುವಂತಹ ಸಮಸ್ಯೆ ಇದು ಕೂಡ ಒಂದು ಅಂತಾನೆ ಹೇಳ್ಬಹುದು. ಇನ್ನು ಮೂಳೆಗಳಲ್ಲಿ ಸಾಂದ್ರತೆ ಕಡಿಮೆಯಾಗಿ ದೃಢತ್ವ ದೂರವಾಗಿ ಅವು ಟೊಳ್ಳಾಗುತ್ತೆ. ಹೇಳ್ಕೊಳ್ಳುವಂತಹ ಲಕ್ಷಣಗಳು ಕಾಣದೇ ಇದ್ದರೂ ಕೂಡ ಉಂಟು ಮಾಡುವಂತಹ ಸಮಸ್ಯೆಗಳು ಅನೇಕ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಏನಿದು ಆಸ್ಟಿಯೋಪೊರೋಸಿಸ್, ಅದನ್ನು ಹೇಗೆ ನಿಯಂತ್ರಿಸೋದು, ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆರ್ಥೋಪೆಡಿಕ್ ಸರ್ಜನ್ ಆದಂತಹ ಡಾಕ್ಟರ್ ಬಾಲಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆಸ್ಟಿಯೋಪೊರೋಸಿಸ್ ಅಂತ ನೀವು ಯಾವ ರೀತಿ ಅದನ್ನ ವಿವರಿಸ್ತೀರಾ? ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆ ಕ್ಷೀಣತೆ ಅಂದ್ಬಿಟ್ಟು ಮೂಳೆಯಲ್ಲಿ ಎರಡು ಭಾಗ ಇರುತ್ತದೆ. ಒಂದು ಪ್ರೋಟೀನ್ ಮೆಟ್ರಿಕ್ಸ್ ಅನ್ನೋದು, ಇನ್ನೊಂದು ಅದರ ಮಿನರಲ್ ಕಂಟೆಂಟ್, ದಟ್ ಈಸ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್ ಆ್ಯಂಡ್ ಆಲ್ ಅದರ್ ಮಿನರಲ್ಸ್ ವಾಟ್ ಎವರ್ ಇಸ್ ದೇರ್. ಸೊ ಈ ಆಸ್ಟಿಯೋಪೊರೋಸಿಸ್ ಅನ್ನೋದು ಇದರದ್ದು ಬೇಸಿಕ್ ಪ್ರೋಟೀನ್ ಸ್ಟ್ರಕ್ಚರ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಪ್ರೋಟೀನ್ ಸ್ಟ್ರಕ್ಚರ್ ಡಿಫಿಷಿಯನ್ಸಿ ಆದಾಗ ಅದರ ಆರ್ಕಿಟೆಕ್ಚರ್ ಕಡಿಮೆ ಆಗುತ್ತೆ. ನಾವು ಇದರದ್ದು ಡಿಫ್ರೆನ್ಸಿಯೇಷನ್ ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೀವಿ. ಆಸ್ಟಿಯೋಮಲೇಷಿಯಲ್ಲಿ ಇದು ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರುವಂಥದ್ದು. ಆದರೆ ಆಸ್ಟಿಯೋಪೊರೋಸಿಸ್ ಅನ್ನುವಂಥದ್ದು ಇದು ಮಿನರಲ್ ಕಂಟೆಂಟು ಜೊತೆಗೆ ಮೆಟ್ರಿಕ್ಸು ಎರಡೂ ಕೂಡ ಕ್ಷೀಣತೆ ಇರುತ್ತೆ ಇದರಲ್ಲಿ. ಸೊ ಅದರಿಂದ ಏನಾಗುತ್ತೆ, ಮೂಳೆ ತೂಕ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಅದು ಬಿದ್ದು ಫ್ರಾಕ್ಚರ್ ಆಗುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ ಇದರಲ್ಲಿ. ಓಕೆ ಡಾಕ್ಟರ್, ಮೊದಲೆಲ್ಲ 22 ವರ್ಷಗಳ, ಅಂದ್ರೆ ಸಾಮಾನ್ಯವಾಗಿ 22 ವರ್ಷಗಳಲ್ಲಿ ಇದು ಪೀಕ್ ಬೋನ್ ಮಾಸ್ ಅಂತ ಹೇಳ್ತೀವಿ. ಅವಾಗ ಮೂಳೆಗಳು ತುಂಬಾನೇ ಗಟ್ಟಿಯಾಗಿರುತ್ತೆ. ತದನಂತರ ಅದು ಕ್ಷೀಣಿಸುತ್ತಾ ಬರುತ್ತೆ. ಅದೆಷ್ಟು ಸ್ಟೋರ್ ಮಾಡ್ಕೊಂಡಿತ್ತು ವಯಸ್ಸಾದ ನಂತರ ಅದು ಟೊಳ್ಳಾಗುತ್ತೆ. ಇದಕ್ಕೆ ಕಾರಣ ಏನು? ಪೀಕ್ ಬೋನ್ ಮಾಸ್ ಅನ್ನೋಂಥದ್ದು, ಪೀಕ್ ಬೋನ್ ಮಾಸ್ ಅಂದರೆ ಅವರು ಜೀವನದಲ್ಲಿ ಮೂಳೆಯನ್ನು ಗಟ್ಟಿ ಮಾಡ್ಕೊಳ್ಳೋಂಥ ಎಷ್ಟು ತೂಕ ಬೆಳೆಸ್ಕೋಬಹುದು ಅಷ್ಟು ಅದಕ್ಕೆ ಪೀಕ್ ಬೋನ್ ಮಾಸ್ ಅಂತ ಹೇಳ್ತೀವಿ. ಅಂದರೆ ಇದು ಪೀಕ್ ಬೋನ್ ಮಾಸ್ ಅನ್ನೋದು 20 ವರ್ಷದ ಮುಂಚೆನೇ ಅದು ಪೀಕ್ ಬೋನ್ ಮಾಸ್ ಅನ್ನೋದು ಅಚೀವ್ ಆಗುತ್ತೆ. ಸೊ ಏನಾಗುತ್ತೆ, ನಮಗೆ ಪೀಕ್ ಬೋನ್ ಮಾಸ್ ಅಚೀವ್ ಆಗಲಿಲ್ಲ ಅಂದರೆ, ಮೂಳೆ ತೂಕ ಅದು ಗಟ್ಟಿಯಾಗಲಿಲ್ಲ ಅಂದರೆ ನಮಗೆ ಜೀವನ ಪರ್ಯಂತ ಇರುವಂಥ ಮೂಳೆ ಕೂಡ ವೀಕ್ನೆಸ್ ಇರುತ್ತೆ. ಜೊತೆಗೆ ಈ ಪೀಕ್ ಬೋನ್ ಮಾಸ್ ಅನ್ನೋದು ಸರಿಯಾಗಿ ಡೆವಲಪ್ ಆಗಬೇಕು ಅಂದರೆ ಅದನ್ನು ನಮ್ಮ ಅಡೋಲಸೆಂಟ್ ಅಂತ ಹೇಳ್ತೀವಿ. ಅಂದರೆ 12ರಿಂದ 20 ವರ್ಷದಲ್ಲಿ. ಇದು ಹೇಗೆಂದರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಈಗ ನಮ್ಮ ಹತ್ರ ಒಂದು 1000 ರೂಪಾಯಿ ನೋಟ್ ಇರುತ್ತೆ. ಆ 1000 ರೂಪಾಯಿ ನೋಟಲ್ಲಿ ನಾವು ಒಂದು 400 ರೂಪಾಯಿ ಖರ್ಚು ಮಾಡಿದಾಗ ಏನಾಗುತ್ತೆ, ನಮಗೆ ನಮ್ಮ ಹತ್ರ 600 ರೂಪಾಯಿ ಉಳ್ಕೊಳುತ್ತೆ. ನಮ್ಮ ಹತ್ರ ಇರೋದೇ 600 ರೂಪಾಯಿ ಅಂದಾಗ 400 ರೂಪಾಯಿ ಖರ್ಚು ಮಾಡಿದ್ರೆ ಅದು ಉಳ್ಕೊಳ್ಳೋದೇ 200. ಇದೇ ರೀತಿಯಾಗಿ ಪೀಕ್ ಬೋನ್ ಮಾಸ್ ಜಾಸ್ತಿ ಆದಷ್ಟು ನಮಗೆ 40 ವಯಸ್ಸಾದ್ಮೇಲೆ ಎಲ್ಲರಿಗೂ, ಅಂದರೆ ಹೆಂಗಸರಿಗೆ ಜಾಸ್ತಿ ಆಗುತ್ತೆ, ಆದರೆ ಎಲ್ಲರಿಗೂ ಆಗುತ್ತೆ. ಇದು ಪೀಕ್ ಬೋನ್ ಮಾಸ್ ಅನ್ನೋದು ಮೂಳೆ ಕ್ಷೀಣತೆ ಎಲ್ಲರಲ್ಲೂ ಶುರುವಾಗುತ್ತೆ. ಸೊ ನಮ್ಮ ಹತ್ರ ಬ್ಯಾಲೆನ್ಸ್, ಅಂದರೆ ಪೀಕ್ ಬೋನ್ ಮಾಸ್ ಅನ್ನೋದು ಇಟ್ ವಿಲ್ ಡಿಪಿಕ್ಟ್ ದ ಬ್ಯಾಲೆನ್ಸ್. ಸೊ ಇದು ಬ್ಯಾಲೆನ್ಸ್ ಜಾಸ್ತಿ ಇದ್ದಷ್ಟು ಮೂಳೆ ಕ್ಷೀಣತೆ ಕಡಿಮೆ ಆದಾಗ ನಮ್ಮ ಹತ್ರ ಉಳ್ಕೊಂಡಿರೋ ಮೂಳೆ ಇರುತ್ತಲ್ಲ ಅದು ಗಟ್ಟಿಯಾಗೇ ಇರುತ್ತೆ. ಅದರಿಂದ ದಿಸ್ ಪೀಕ್ ಬೋನ್ ಮಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮಗೆ. ಎಷ್ಟು ಕಮ್ಮಿ ಆದ್ರೂ ಅದು ನಮ್ಮಲ್ಲಿ ಏನಾಗುತ್ತೆ, ಉಳ್ಕೊಂಡಿರೋ ಬ್ಯಾಲೆನ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಅವಾಗ ಮೂಳೆ ತೂಕ ಕೂಡ ಚೆನ್ನಾಗಿರುತ್ತೆ ಅವಾಗ. ಸೊ ಅದರಿಂದ ಇದು ಪೀಕ್ ಬೋನ್ ಮಾಸ್ ಅನ್ನೋದು ನಾವು ದಿಸ್ ಇಸ್ ಅ ರೀಸೆಂಟ್ ಕಾನ್ಸೆಪ್ಟ್. ಪೀಕ್ ಬೋನ್ ಮಾಸ್ ಅನ್ನೋದು ನಾವು ವಯಸ್ಸಾದಾಗ ನಾವು ಕ್ಯಾಲ್ಶಿಯಮ್ಮು ಅದನ್ನೆಲ್ಲ ಮೂಳೆ ಬೆಳೆಸ್ಕೊಂಡು ಹೋದ್ರೆ ಬೆಳೆಯೋದಿಲ್ಲ ಮೂಳೆ. ಸೊ ಮೂಳೆ ಬೆಳವಣಿಗೆ ಆಗುವಂಥ ಸಮಯದಲ್ಲಿ ಮಾತ್ರ ಇದು ಪೀಕ್ ಬೋನ್ ಮಾಸ್ ಅನ್ನೋದು ಡೆವಲಪ್ ಆಗುತ್ತೆ. ಅಂದರೆ ನಾವು ತಾಯಂದಿರಿಗೆ ಎಲ್ಲರಿಗೂ ಏನು ಹೇಳಬೇಕು ಅಂದರೆ, ನಾವು ಈಗ ಮಕ್ಕಳಿಗೆ ಇದು ಪೀಕ್ ಬೋನ್ ಮಾಸ್ ಡೆವಲಪ್ ಆಗಲಿಕ್ಕೆ 2ರಿಂದ 3 ಕಾರಣಗಳು ಜಾಸ್ತಿ ಬೇಕಾಗುತ್ತೆ. ಒಂದು ಎಕ್ಸಸೈಸ್ ಆದಷ್ಟು ಮೂಳೆಗಳು ಗಟ್ಟಿ ಆಗ್ತಾ ಹೋಗ್ತವೆ. ಇನ್ನೊಂದು, ಆ ವಯಸ್ಸಲ್ಲಿ ಅಡೋಲಸೆನ್ಸ್ ಅಂತ ಏನು ಹೇಳ್ತೀವಿ, ಆ ವಯಸ್ಸಲ್ಲಿ ಅವರು ಇದು ಮೂಳೆಗೆ ಬೇಕಾದಂಥ ಪದಾರ್ಥಗಳನ್ನ, ಅಂದರೆ ನ್ಯೂಟ್ರಿಷನ್ ಅನ್ನೋದನ್ನು, ಈಗ ಕ್ಯಾಲ್ಶಿಯಮ್ ಆಗಲಿ ಹಾಲಾಗಲಿ ಅದೆಲ್ಲ ಯಾವ್ದು ಕ್ಯಾಲ್ಶಿಯಂ ಯುಕ್ತ ಪದಾರ್ಥಗಳೇನಿರುತ್ತೆ ಅದನ್ನು ಕೊಡಬೇಕಾಗತ್ತೆ ನೀವು ಮಕ್ಕಳಿಗೆ. ಸೊ ಇದು ತಾಯಂದಿರಿಗೆ ತುಂಬ ಮನವರಿಕೆ ಆಗಬೇಕು ಈ ವಿಷಯ. ಇದು ಸಾಮಾನ್ಯವಾಗಿ ಈಗ ಆಸ್ಟಿಯೋಪೊರೋಸಿಸ್ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ನೋಡ್ತೀವಿ. ಸೊ ಅದಕ್ಕೆ ಅನೇಕ ಮೆಡಿಕಲ್ ರೀಸನ್ಸ್ ಇರುತ್ತೆ ಸರ್, ಅದನ್ನ ಏನೇನಂತ ಹೇಳ್ತೀರಾ? ಈ ಹೆಂಗಸರಲ್ಲಿ ಏನಾಗುತ್ತೆ, ನಾವು ಆಸ್ಟಿಯೋಪೊರೋಸಿಸ್ ಅನ್ನೋದು ಹಾರ್ಮೋನ್ ರಿಲೇಟೆಡ್ ಇರುತ್ತೆ. ಹಾರ್ಮೋನ್ ಅಂದರೆ ಎಸ್ಟ್ರೋಜಿನ್ ಇದು ಮೂಳೆದ ಬಲವನ್ನು ತುಂಬ ಕಂಟ್ರೋಲ್ ಮಾಡುತ್ತೆ ನಮಗೆ. ಇದು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ. ಹಿಂಗೆ ಅವಾಗೇನಾಗುತ್ತೆ, ಯಾವಾಗ ಮೆನೋಪಾಸ್ ರೀಚ್ ಆಗ್ತಾರೆ ಅವಾಗ ಎಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಏನಾಗುತ್ತೆ, ಮೂಳೆ ಕರಗುವಂಥ ಚಾನ್ಸಸ್ ತುಂಬ ಇರ್ತದೆ. ಇದಕ್ಕೆ ಹಲವಾರು ಮೆಡಿಕಲ್ ರೀಸನ್ಸ್ ಕೂಡ ಇರ್ತದೆ. ಅಂದರೆ ಬೇರೆ ಡ್ರಗ್ ಅಬ್ಯೂಸು,
ಆಮೇಲೆ ತುಂಬ ಈ ಫಿಟ್ಸ್ ಪೇಷಂಟ್ಸ್ ಇರ್ತಾರೆ, ಸೀಸರ್ಸ್ ಪೇಷಂಟ್ಸ್ ಇರ್ತಾರೆ, ಅವ್ರು ತಗೋತಾ ಇರೋಂಥ ಮೆಡಿಸಿನ್ಗಳು ಅದರಿಂದ ತುಂಬ ಇರುತ್ತೆ. ಬೇರೆ ಥರ ಕಾಯಿಲೆಗಳು, ಡಯಾಬಿಟೀಸು, ಆರ್ಥರೈಟಿಸು, ಈ ಥರ ಎಲ್ಲ ಕಾಯಿಲೆಗಳಿಂದ ಮೂಳೆ ಕ್ಷೀಣತೆ ಜಾಸ್ತಿ ಇರುತ್ತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಏನಂದರೆ ಈ ಮೆನೋಪಾಸ್ ಅಂತ ಅದೊಂದು ರೀಚ್ ಆಗ್ತಾರಲ್ಲ, ಆವಾಗ ಹಾರ್ಮೋನ್ ಕಂಟ್ರೋಲ್ ಯಾವಾಗ ತಗ್ಗುತ್ತೆ ಅವಾಗ ಏನಾಗುತ್ತೆ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಪುರುಷರಲ್ಲಿ ಅನ್ವಯಿಸೋದಿಲ್ಲ. ದಿಸ್ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಅನ್ನೋದು ಇಟ್ಸ್ ಎ ಟಾಪಿಕ್ ಬೈ ಇಟ್ ಸೆಲ್ಫ್. ಸೊ ಓಕೆ, ಸೊ ಇದನ್ನು ಟ್ರೀಟ್ಮೆಂಟ್ ಮಾಡೋಂಥ ವಿಧಾನವೇ ಬೇರೆ ಇರ್ತದೆ ಹೆಣ್ಮಕ್ಳಲ್ಲಿ. ಸೊ ಪುರುಷರಿಗೆ ಇದು ಬೇರೆ ಥರ ಅನ್ವಯಿಸುತ್ತೆ. ಈಗ ಈವನ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ನ ಯೂಸ್ ಮಾಡಿದ್ರು ಕೂಡ, ಮತ್ತೆ ಸ್ಟಿರಾಯ್ಡ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ಥೈರಾಯ್ಡ್ ಸಮಸ್ಯೆಗಳಿಗೆ ಆ ಒಂದು ಕ್ಯಾಲ್ಸಿಯಂ ಪ್ರಮಾಣ ಅದು ಕುಗ್ಗಿಸುತ್ತೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಇದು ಕ್ಯಾಲ್ಸಿಯಂ ಪ್ರಮಾಣ ಕುಗ್ಸೋದಕ್ಕಿಂೂ ದ ಆರ್ಕಿಟೆಕ್ಚರ್ ಆಫ್ ದ ಬೋನ್ ವಿಲ್ ಬಿ ಲಾಸ್ಟ್. ಇದರೊಳಗೆ ಅಂದರೆ ದ ಪ್ರೋಟೀನ್ ಮೆಟ್ರಿಕ್ಸ್ ಏನಿರುತ್ತೆ ಅದು ಕ್ಷೀಣತೆ ತುಂಬ ಬಂದ್ಬಿಡುತ್ತೆ ಈ ಥರ. ಎಸ್ಪೆಷಲಿ ಸ್ಟಿರಾಯ್ಡ್ ಇಂಡ್ಯೂಸ್ಡ್ ಕ್ಯಾಲ್ಸಿಯಮ್ಗೆ ಏನು ಮಾಡೋದಿಲ್ಲ. ಆದರೆ ಈ ಪ್ರೋಟೀನ್ ಮೆಟಬಾಲಿಸಮ್ ಅನ್ನೋದೇನಿರುತ್ತೆ, ಬೋನ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ. ಆಸ್ ಎ ಮುಂಚೆ ನಾನು ಹೇಳಿದಾಗೆ ಒಂದು ಪ್ರೋಟೀನ್ ಮೆಟ್ರಿಕ್ಸು, ಇನ್ನೊಂದು ಕ್ಯಾಲ್ಸಿಯಮ್. ಸೊ ಅವಾಗ ಏನಾಗುತ್ತೆ, ನಾವು ಈ ಕ್ಯಾಲ್ಸಿಯಂ ಈ ಪ್ರೋಟೀನ್ ಮೆಟ್ರಿಕ್ಸ್ ಮೇಲೆ ಕ್ಯಾಲ್ಸಿಯಂ ಮಿನರಲೈಸೇಷನ್ ಆಗಿಬಿಟ್ಟು ಮೂಳೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಮಗೆ ಈ ಪ್ರೋಟೀನ್ ಮೆಟ್ರಿಕ್ಸ್ ಕಮ್ಮಿ ಆದಾಗ್ಲೂ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಮಿನರಲೈಸೇಷನ್ ಕಮ್ಮಿ ಆದಾಗ ಆಸ್ಟಿಯೋಮಲೇಷಿಯಾ ಆಗುತ್ತೆ. ಓಕೆ, ಸೊ ಇದು ಆಸ್ಟಿಯೋಪೊರೋಸಿಸ್ ಅನ್ನೋದಕ್ಕೆ ಈ ಪ್ರೋಟೀನ್ ಮೆಟಬಾಲಿಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಲಿಂಕ್ಡ್. ಈ ಸ್ಟಿರಾಯ್ಡ್ ಏನಾಗುತ್ತೆ, ನಮ್ಮ ಪ್ರೋಟೀನ್ ಮೆಟಬಾಲಿಸಮ್ನ ಕಮ್ಮಿ ಮಾಡುತ್ತೆ. ಸೊ ದಿ ಸ್ಟಿರಾಯ್ಡ್ ಇಂಡ್ಯೂಸ್ಡ್ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಿ, ಅದು ಆಕ್ಚುಲಿ ಇಟ್ಸ್ ಪ್ಯೂರ್ಲಿ ಡ್ರಗ್ ಇಂಡ್ಯೂಸ್ಡ್. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎನಿ ಆಫ್ ದ ಪೇಷಂಟ್ ಇಂಟೇಕ್ ಆಫ್ ಎನಿ ಫುಡ್ಸ್ ಆರ್ ಎನಿಥಿಂಗ್. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಡೈಲಿ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ವಾಪಸ್ಸಾಗ್ತೀವಿ, ಕಾಯ್ತಾ ಇರಿ. ವಿರಾಮದ ನಂತರ ಡೈಲಿ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಕಾಲು ಹುಡುಕಿದ್ರು ಈ ನಡೀತಾ ಏನಾದರೂ ಕೆಳಗಡೆ ಬಿದ್ದೋಗ್ತೀವಿ ಅಂತ ಇಟ್ಕೊಳ್ಳಿ, ಅಂತಹ ಸಮಯದಲ್ಲಿ ಮೂಳೆ ಮುರಿಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಆ ಸಮಸ್ಯೆ ಬಹಳ ಚಿಕ್ಕದು ಅಂತ ಅನ್ಸ್ಬೋದು. ಆದರೆ ಮೂಳೆ ಮುರಿಯುವಂತಹ ಸಂದರ್ಭ ಬಂದಿದೆ ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಏನೋದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಅದು ಏನಿದು? ನಾವು ಮೂಳೆ ಕಾಲು ಹುಡುಕಿದವ ಅಂದರೆ ಅದು ಲಿಗಮೆಂಟ್ ಇಂಜುರಿ ಅಂತ ಹೇಳ್ತೀವಿ. ಆದರೆ ಹುಡುಕಿದಾಗ ಮೂಳೆ ಮುರಿತಾ ಆಯಿತು ಅಂದರೆ ಲಿಗಮೆಂಟ್ಸ್ ಆರ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ಬೋನ್. ಅಂದರೆ ಬೋನ್ ಮೂಳೆ ಯಾವಾಗ ಅದು ಕ್ಷೀಣತೆ ಶುರುವಾಗುತ್ತೆ, ಲಿಗಮೆಂಟ್ ಏನಾಗುತ್ತೆ ಅದು ತುಂಬ ಟಫ್ ಇರೋದ್ರಿಂದ ಏನಾಗುತ್ತೆ, ಮೂಳೆ ಕೂಡ ಫ್ರ್ಯಾಕ್ಚರ್ ಆಗಿಬಿಡುತ್ತೆ ಅದ್ರ ಜೊತೆ. ಸೊ ಅವಾಗ ದಟ್ಸ್ ಒನ್ ಸೈನ್ ಆಫ್ ಆಸ್ಟಿಯೋಪೊರೋಸಿಸ್. ಇನ್ಫ್ಯಾಕ್ಟ್ ಅದು ಆಸ್ಟಿಯೋಪೊರೋಸಿಸ್ ಅಲ್ಲಿ ಯಾವಾಗ ಮೂಳೆ ಕ್ಷೀಣತೆ ಕಮ್ಮಿ ಆಗುತ್ತಲ್ಲ, ಅವಾಗ ನಾವೇನು ಲಿಗಮೆಂಟ್ ಟೈಟಾಗಿ ಹಿಡ್ಕೊಳೋದ್ರಿಂದ ಅದೇನಿರುತ್ತೆ, ಹೊಡೆದಾಗ ಲಿಗಮೆಂಟು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅದು ಮೂಳೆನೇ ಫ್ರ್ಯಾಕ್ಚರ್ ಮಾಡಿಬಿಡುತ್ತೆ. ಅದು ಯೂಶಲಿ ಆ್ಯಂಕಲ್ಸಲ್ಲಿ ಜಾಸ್ತಿ ಆ ಥರ. ಈಗ ಮೂಳೆ ಸಾಂದ್ರತೆ ಬಗ್ಗೆ ಆದ್ಯತೆ ಕೊಡಬೇಕಾದಂಥವ್ರು, ಇಂಪಾರ್ಟೆನ್ಸ್ ಕೊಡಬೇಕಂತ ಯಾವ ಒಂದು ವರ್ಗದವರು, ಅಂದರೆ ಯಾವ ಸಮಸ್ಯೆ ಇದ್ದಾಗ ಅದಕ್ಕೆ ನಾವು ಟೆಸ್ಟ್ ಮಾಡಿಸ್ಬೇಕಾಗತ್ತೆ? ಇದು ಯಾವ ವರ್ಗದವರಿಗೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಈ ವಿಟಮಿನ್ ಡಿ ಇದೆಲ್ಲ ಆಸ್ಟಿಯೋಪೊರೋಸಿಸ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅನ್ನೋದು ತುಂಬ ಪ್ರಾಮುಖ್ಯತೆ ಇರ್ತೈತೆ ಇದಕ್ಕೆ. ವಿಟಮಿನ್ ಡಿ ನಮ್ಮಲ್ಲಿ ಏನಾಗುತ್ತೆ, ನಾವು ಸಿಟಿಲಿರೋದ್ರಿಂದ ನಾವು ಯಾವಾಗಲೂ ದಿನದಲ್ಲಿ ನಾವು ಒಳಗೆ ಕಾಲ ಕಳಿತೀವಿ. ಆದರೆ ಹಳ್ಳಿ ಕಡೆ ವಾತಾವರಣ, ಹೊಲಗಳಲ್ಲಿ ಕೆಲಸ ಅಂಥವ್ರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಹಳ ಅಷ್ಟು ಕಡಿಮೆ ಇರುತ್ತೆ. ಬಿಕಾಸ್ ನಮ್ಮಲ್ಲಿ ದೇಹದಲ್ಲಿ ಉತ್ಪಾದನೆ ಆಗೋಂಥ ವಿಟಮಿನ್ ಡಿ ನಮ್ಮಲ್ಲಿ ಈ ಫ್ಯಾಟಿಂದ ಉತ್ಪಾದನೆ ಆಗುತ್ತೆ. ಅದಕ್ಕೆ ಮೂಲಕ ಇದು ರಿಕ್ವೈರ್ಮೆಂಟ್ ಬೇಕಾಗಿರೋದು ಸೂರ್ಯಕಿರಣ ಶಕ್ತಿ. ಸೊ ನಾವು ಯಾವಾಗಲೂ ಒಳಗಡೆ ಕಾಲ ಕಳೀತಿರೋದ್ರಿಂದ ನಮಗೆ ಸೂರ್ಯಕಿರಣದಿಂದ ಉತ್ಪಾದನೆ ಆಗೋಂಥ ವಿಟಮಿನ್ ಡಿ ತುಂಬ ಕಮ್ಮಿ ಇರುತ್ತೆ. ಅದರಿಂದ ಏನಾಗುತ್ತೆ, ನಾವು ಮಾತ್ರೆಗಳಲ್ಲಿ ಅದನ್ನು ತಗೋಬೇಕಾಗತ್ತೆ. ಸೊ ಈಗ ಯಾವ ಜನರಿಗೆ ಅನ್ವಯಿಸುತ್ತೆ ಅಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಇನ್ಫ್ಯಾಕ್ಟ್ ನಮ್ಮ ಸಿಟಿಲಿರೋರಿಗೆ ಇನ್ನೂ ಜಾಸ್ತಿ ಅನ್ವಯಿಸುತ್ತೆ ನಮಗೆ ಇದು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಇದಕ್ಕೆ ಮಾತ್ರ ಬೋನ್ ಡೆನ್ಸಿಟಿ ಇದನ್ನ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತಾ? ಯೂಶಲಿ ಆಫ್ಟರ್ ಮೆನೋಪಾಸ್ ಅನ್ನೋದು ಮೆನೋಪಾಸ್ ಆಗ್ತಿದ್ದಂಗೆ ಅದೇನಾಗುತ್ತೆ, ತುಂಬ ಚೇಂಜಸ್. ಅದು ಅರ್ಲಿ ಪಾರ್ಟ್ ಆಫ್ ಮೆನೋಪಾಸ್ ಅಂತ ಹೇಳ್ತೀವಿ. ಅಂದರೆ ಪೋಸ್ಟ್ ಮೆನೋಪಾಸಲ್ ಪೀರಿಯಡಲ್ಲಿ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಇದು ಮೂಳೆ ಕ್ಷೀಣತೆ ಆಗೋದು ಜಾಸ್ತಿ ಇದರಲ್ಲಿ. ಸೊ ಏನಾಗುತ್ತೆ, ನಾವು ಇದು ಬೋನ್ ಡೆನ್ಸಿಟೋಮೆಟ್ರಿ ಸ್ಕ್ಯಾನಿಂಗ್ ಮಾಡಬೇಕು ಅನ್ನೋದು ನಿರ್ಬಂಧ ಏನಿಲ್ಲ. ಆದರೆ ನಾವು ಅದಕ್ಕೆ ತಕ್ಕಂತೆ ನಾವು ಕ್ಯಾಲ್ಸಿಯಂ ಅದು ತೊಗೊಂಡೋಗೋದಕ್ಕೆ ಶುರು ಮಾಡ್ಬೇಕು. ಅವಾಗ ಅದು ತಿಳುವಳಿಕೆ ಜಾಸ್ತಿ ಇರಬೇಕು ಅದ್ರ ಬಗ್ಗೆ.
ಇನ್ನು ಒಂದು ಮಹಿಳೆಯರಲ್ಲಿ ನೋಡ್ತೀವಿ, ಗರ್ಭಿಣಿಯರಾಗಿರ್ಬೇಕಾದ್ರೆ ಅವ್ರು ತಿನ್ನಂತಹ ಆಹಾರ ಒಂದು ಭ್ರೂಣಕ್ಕೆ ಹೋಗ್ತಾ ಇರುತ್ತೆ, ಅವಾಗ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಕ್ಯಾಲ್ಸಿಯಂ ಅದು ಭ್ರೂಣ ಎಂಬ್ರಿಯೋಸ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ. ಇನ್ನೊಂದು ಸ್ತನಪಾನ ಮಾಡುವಂತಹ ಮಹಿಳೆಯರಲ್ಲಿ ಆಫ್ಟರ್ ಇದು ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೆ ಕೂಡ ಮಕ್ಕಳಿಗೆ ಎದೆ ಹಾಲನ್ನು ಕೊಡಬೇಕಾದ್ರೆ ಅಲ್ಲೂ ಕೂಡ ಕ್ಯಾಲ್ಸಿಯಂ ಅರ್ಧ ಹೋಗುತ್ತೆ. ಸೊ ಅಂತಹ ಮಹಿಳೆಯರು ಸಪ್ಲಿಮೆಂಟ್ಸ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನಾದರೂ ಇರುತ್ತಾ? ಹೌದು, ಇರುತ್ತೆ. ಯಾಕಂದರೆ ನಾವು ದಿನನಿತ್ಯ ಕ್ಯಾಲ್ಸಿಯಂ ಇಂಟೇಕ್ ಅನ್ನೋದು ನಮ್ಮಲ್ಲಿ ಆಹಾರದಲ್ಲಿ ಬರುವಂಥದ್ದು ಎಷ್ಟಿರುತ್ತೆ ಅನ್ನೋದು ನಮಗೆ ಯಾವುದಕ್ಕೂ ಒಂದು ಇದು ಪ್ರಮಾಣ ಇಲ್ಲ ನಮಗೆ. ನಾವು ಈಗ ನಾವು ದಿನದಲ್ಲಿ ಆಹಾರ ತಗೋಬೇಕಾದ್ರೆ ಇಷ್ಟು ಕ್ಯಾಲ್ಸಿಯಂ ಯುಕ್ತ ಆಹಾರನೇ ತಗೋತಿದ್ವಿ ಅಂತ ಯಾರಿಗೂ ಏನು ಅಂತ ತಿಳುವಳಿಕೆ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ನಾವು ಈ ಗರ್ಭದಲ್ಲಿರುವ ಇದು ಪ್ರೆಗ್ನೆನ್ಸಿಯಲ್ಲಿ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ಹೇಳ್ತೀವಿ, ಅವಾಗ ಏನಾಗುತ್ತೆ, ನಾವು ಅವರಿಗೆ ನಮ್ಮ ಆಹಾರದಲ್ಲಿ ತಗೊಳ್ಳೋಂಥ ಪ್ರಮಾಣ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಕೊಡ್ತೀವಿ ಅದಕ್ಕೋಸ್ಕರ. ಬಿಕಾಸ್ ದೇರ್ ರಿಕ್ವೈರ್ಮೆಂಟ್ ವಿಲ್ ಬಿ ಮೋರ್ ದೆನ್ 50% ಆಫ್ ದ ನಾರ್ಮಲಿ ರಿಕ್ವೈರ್ಡ್ ಇಂಡಿವಿಜುವಲ್ಸ್. ಸೊ ಅವಾಗ ಏನಾಗುತ್ತೆ, ನಾವು ನಾರ್ಮಲ್ ಆಗಿ ನಾವು ಒಂದು 1 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಅದು ಲ್ಯಾಕ್ಟೇಟಿಂಗ್ ಮದರ್ಸ್ ಇನ್ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ಏನು ಹೇಳ್ತೀವಿ, ಅವರಿಗೆ 1500 ಮಿಲಿಗ್ರಾಮ್ಸ್ ಬೇಕಾಗುತ್ತೆ ಅವ್ರಿಗೆ. ಓಕೆ, ಮೊದಲೆಲ್ಲ 400 ಮಿಲಿಗ್ರಾಮ್ಗೆ ಮಾತ್ರ ಸೀಮಿತ ಆಗಿದ್ದು ಹಿಂದಿನ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಬಟ್ ಇವಾಗ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಈಗಿನ ಒಂದು ಮಹಿಳೆಯರಿಗೆ ಅಂದರೆ ಪೋಸ್ಟ್ ಮೆನೋಪಾಸ್ ಮತ್ತೆ ಆ ಒಂದು ಲ್ಯಾಕ್ಟೇಟಿಂಗ್ ಮದರ್ಸ್ ಎಷ್ಟು ಪ್ರಮಾಣದಲ್ಲಿ ಅವರು ಅದನ್ನು ಸೇವಿಸಬೇಕಾಗುತ್ತೆ ಕ್ಯಾಲ್ಸಿಯಂ ಅಂತ? ನಾವು ಈಗ ಆಹಾರ ತಗೊಳೋದು ಕರೆಕ್ಟಾಗಿ ಗೊತ್ತಿದ್ರೆ, ತಿಳುವಳಿಕೆ ಇದ್ದರೆ ಅವ್ರಿಗೆ ನಾವು ಒಂದು ಹೇಳ್ಬೋದು, ಈ ಥರ 400 ಮಿಲಿಗ್ರಾಮ್ ತಗೊಳ್ಳಿ ಅಂತ. ಸೊ ಬಿಕಾಸ್ ದ ನಾರ್ಮಲ್ ಡೈಲಿ ರಿಕ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ, ದ ಬ್ಯಾಲೆನ್ಸ್ಡ್ ಡಯಟ್ ನ್ಯೂಟ್ರಿಷನಲ್ಲಿ ನಾರ್ಮಲ್ ಡೈಲಿ ರಿಕ್ವೈರ್ಮೆಂಟ್ ಆಫ್ ಕ್ಯಾಲ್ಸಿಯಂ ಇಟ್ ಸೆಲ್ಫ್ ಇಸ್ 1 ಗ್ರಾಮ್. ಓಕೆ, ಅವಾಗ 400 ಮಿಲಿಗ್ರಾಮ್ ಕೊಡ್ತಾ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ ನಾರ್ಮಲಿ. ಬಿಕಾಸ್ ನಾವು ತಗೋತಾ ಆಹಾರ ಏನು ತಗೋತೀವಲ್ಲ ಅದು ಪೂರ್ಣವಾಗಿ ಅದು ಅಬ್ಸರ್ವ್ ಆಗೋದಿಲ್ಲ. ಬಿಕಾಸ್ ನಮ್ಮಲ್ಲಿ ಅದಕ್ಕೆ ತಕ್ಕಂತೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಇರ್ತದೆ. ಅದನ್ನು ಗುರುತಿಸಿದ್ರೆ ಸರಿ. ಸೊ ನಾರ್ಮಲಿ ನಮ್ಮ ಇರೋ ಜನರಿಗೆ ನಾವು ನಾವು ಪ್ರಮಾಣದಲ್ಲಿ ನಾವು ಈಗ ನಮ್ಮ ಕ್ಲಿನಿಕ್ಗಳಲ್ಲಿ, ಆಸ್ಪತ್ರೆಯಲ್ಲಿ ನಾವು ಯಾವಾಗ ಚೆಕ್ ಮಾಡ್ತೀವಿ, ಬಹುಶಃ 70 to 80% ಆಫ್ ದ ಪೀಪಲ್ ಆರ್ ಆಲ್ರೆಡಿ ವಿಟಮಿನ್ ಡಿ ಡಿಫಿಷಿಯಂಟ್. ಬಿಕಾಸ್ ತಗೋತಾರ ಆಹಾರ ಒಂದು, ಜೊತೆಗೆ ಸನ್ಲೈಟ್ ಎಕ್ಸ್ಪೋಜರ್ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ವಿಟಮಿನ್ ಡಿ ಈಸ್ ದ ಮೇನ್ ಹಾರ್ಮೋನ್ ವಿಚ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಅಬ್ಸಾರ್ಪ್ಷನ್ ಆಫ್ ದ ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮಾಡ್ಕೊಂಡೋದ್ರೆ ವಿಟಮಿನ್ ಡಿ ಕ್ಷೀಣತೆ ಯಾವಾಗ ಕಡಿಮೆ ಆಗುತ್ತೆ, ಅವಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಅದನ್ನು ಎರಡನ್ನೂ ನಾವು ಜೊತೆಗೆ ನಾವು ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಕ್ಯಾಲ್ಸಿಯಂ ಏನು ಬರುತ್ತೆ ಈಗ ಪ್ರಿಪರೇಷನ್ಸು ದೇ ಆಲ್ ಕಮ್ ವಿತ್ ವಿಟಮಿನ್ ಡಿ. ಬಿಕಾಸ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಸ್ಟಿಯೋಪೋರೋಸಿಸ್ಗೆ ಮೇನ್ ಪ್ರೀ ರಿಕ್ವಿಸಿಟ್ ಆಗಿಬಿಡುತ್ತೆ ಅಲ್ಲಿ. ಸೊ ನಾವೇನು ಮಾಡ್ತೀವಿ, ಅದು ನಾರ್ಮಲ್ ಆಗಿ ನಾವು ಎಲಿಮೆಂಟಲ್ ಕ್ಯಾಲ್ಸಿಯಮ್ಮು 1 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಅಂತ ನಾವು ಎಲ್ಲರಿಗೂ ಪ್ರಿಸ್ಕ್ರೈಬ್ ಮಾಡಿಬಿಡ್ತೀವಿ ಈಗ. ಸೊ ವಿ ಡೋಂಟ್, ಬಿಕಾಸ್ ವಿ ವಿಲ್ ನಾಟ್ ನೋ ದ ಬ್ಯಾಕ್ ಗ್ರೌಂಡ್ ಆಫ್ ದ ಪೇಷಂಟ್ ಮುಂದೆ ಕಮ್, ಅವ್ರ ಡಯಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಅದರಿಂದ ಏನಾಗುತ್ತೆ, ನಾವು ಎಕ್ಸೋಜಿನಸ್ ಕ್ಯಾಲ್ಸಿಯಂ ಅಂತ ನಾವು ಸಬ್ಲಿಮೆಂಟ್ ಮಾಡ್ತೀವಿ ಎಲ್ಲರಿಗೂ. ಓಕೆ ಸರ್, ರಿಪೀಟೆಡ್ ಇಂಜುರೀಸ್ ಏನಾದರೂ ಆಸ್ಟಿಯೋಪೊರೋಸಿಸ್ಗೆ ಕಾರಣ ಆಗುತ್ತಾ? ಇಂಜುರೀಸ್ಗೆ ಆಸ್ಟಿಯೋಪೊರೋಸಿಸ್ಗೆ ಯಾವುದೇ ಥರದ ಸಂಬಂಧಗಳಿಲ್ಲ, ಅದು ಇರೋದಿಲ್ಲ. ಬಟ್ ಇದು ಯಾವುದೇ ಲಕ್ಷಣಗಳನ್ನ ತೋರಿಸಲ್ಲ, ಅದಕ್ಕೆ ನಾವು ಇದನ್ನ ಸೈಲೆಂಟ್ ಡಿಸೀಸ್ ಅಂತ ಕರಿತೀವಿ. ಆದರೂ ನಾವು ಒಂದು ಎಚ್ಚೆತ್ತುಕೋಬೇಕು, ಆಸ್ಟಿಯೋಪೊರೋಸಿಸ್ ನನಗೆ ಬಂದಿದೆ ಅಂತ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಹೇಗೆ? ಈಗ ಆಸ್ಟಿಯೋಪೊರೋಸಿಸ್ ಮೇನ್ ಸಿಂಪ್ಟಮ್ಸ್ ನಾವೇನು ಹೇಳ್ತೀವಿ, ಕೆಲವೊಂದು ಚಿಕ್ಕ ವಯಸ್ಸಲ್ಲೇ ಆಸ್ಟಿಯೋಪೊರೋಸಿಸ್ ಶುರುವಾಗುವಂಥ ಸಂದರ್ಭಗಳಿದಾವೆ ಈಗ, ಬಿಕಾಸ್ ಆಫ್ ವಿಟಮಿನ್ ಡಿ ಡೆಫಿಷಿಯನ್ಸಿ. ನಾವು ಅದನ್ನು ನಾವು ಅರ್ಲಿಯಾಗೆ ನಾವು ಅದನ್ನು ಕಂಡುಹಿಡಿತೀವಿ. ನಾವು ಅಂದರೆ ವಿಟಮಿನ್ ಡಿ ನಾವು ಸ್ಟಾರ್ಟಿಂಗಲ್ಲಿ ಮೈಕೈ ನೋವು ಬರೋದು ಇದೆಲ್ಲ ನಾರ್ಮಲ್ ಆಗಿ ವಿಟಮಿನ್ ಡಿ ಇರ್ತದೆ. ಆಸ್ಟಿಯೋಪೊರೋಸಿಸ್ ಈಸ್ ಕಾಲ್ಡ್ ಎ ಸೈಲೆಂಟ್ ಡಿಸೀಸ್ ಬಿಕಾಸ್ ಇಟ್ ಹ್ಯಾಸ್ ನೋ ಸಿಂಪ್ಟಮ್ಸ್. ಓಕೆ, ಶುರುವಾಗದೆ ಅದನ್ನು ಆಸ್ಟಿಯೋಪೊರೋಸಿಸ್ ಅಂತ ಗೊತ್ತಾಗದೆ ನಮಗೆ ಯಾವಾಗ ಅದು ಬಿದ್ದು ಯಾವಾಗ ಫ್ರ್ಯಾಕ್ಚರ್ ಆದಾಗ. ಸೊ ದ ಫಸ್ಟ್ ಇಂಡಿಕೇಶನ್ ಆಫ್ ಎ ಫ್ರ್ಯಾಕ್ಚರ್ ಐದರ್ ಅದು ನಾರ್ಮಲ್ ಆಗಿ ನಡೀತಾನೆ ಸಣ್ಣದಾಗಿ ಬೀಳುವಂಥದ್ದು ಸ್ಮಾಲ್ ಫಾಲ್ಸ್ ಅಂತ, ಟ್ರಿವಿಯಲ್ ಫಾಲ್ಸ್ ಅಂತ ನಾವೇನು ಹೇಳ್ತೀವಿ. ಆ ಟ್ರಿವಿಯಲ್ ಫಾಲ್ಸ್ ಅನ್ನೋದು ಸುಮ್ಮನೆ ಬೀಳುವಂಥದ್ದು, ಕೈ ಮೂಳೆ ಮುರಿತ, ಇದು ವ್ರಿಸ್ಟ್ ಹತ್ರ ಮೂಳೆ ಮುರಿಯೋದು, ಇಲ್ಲ ತಂತಾನೇ ಬೆನ್ನಿನ ಮೂಳೆ ವೀಕ್ನೆಸ್ ಬರುತ್ತೆ. ಆಸ್ಟಿಯೋಪೊರೋಸಿಸ್ ಇದು ದ ಫಸ್ಟ್ ಸೈನ್. ಕೆಲವೊಂದು ಸತಿ ನಾವೇನು ಹೇಳ್ತೀವಿ, ನಾವು ಕ್ಲಿನಿಕಲ್ಲಿ ನೋಡ್ತೀವಿ, ಹಾಸ್ಪಿಟಲಲ್ಲಿ ನೋಡ್ತೀವಿ, ಪೇಷಂಟ್ಗಳು ಬೆನ್ನು ನೋವು ಅಂತ ಬರ್ತಾರೆ. ಬೆನ್ನು ನೋವು ತಗೊಂಡು ನಾವು ಎಕ್ಸ್ರೇ ಮಾಡಿದಾಗ ಆಗಲೇ ಬೆನ್ನಲ್ಲಿ ಒಂದು ಮೂಳೆ ಸಣ್ಣದಾಗಿ ಮುರಿದಿರುತ್ತೆ. ಸೊ ದೇರ್ ಆರ್ ಸೈಲೆಂಟ್ ಫ್ರ್ಯಾಕ್ಚರ್ಸ್. ಲೈಕ್ ಎಸ್ಪೆಷಲಿ ನಾವು ಬೆನ್ನು ನೋವು ಅಂತ ಬಂದಾಗ ಮುಕ್ಕಾಲು ಭಾಗ ನಾವು ಎಕ್ಸ್ರೇ ಮಾಡ್ತೀವಿ, ಎಲ್ಲರಲ್ಲೂ ಕೆಲವೊಂದು ಮೂಳೆಗಳು, ಒಂದು ಮೂಳೆ ಅಥವಾ 2 ಮೂಳೆ ಈ ಥರ ಫ್ರ್ಯಾಕ್ಚರ್ ಆಗಿರುತ್ತೆ. ಕಂಪ್ರೆಷನ್ ಫ್ರ್ಯಾಕ್ಚರ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು.
ಸೊ ದೀಸ್ ಆರ್ ದ ಫಸ್ಟ್ ಸೈನ್ಸ್ ಆಫ್ ಆಸ್ಟಿಯೋಪೊರೋಸಿಸ್. ಬರೀ ನಾವು ಈ ಫ್ರಾಕ್ಚರ್ಸ್ ಆಗಲಿ ಇತ್ತು ಅಂದರೆ ಇಟ್ಸ್ ಆಲ್ರೆಡಿ ಆ ಸ್ಟೇಜ್ ಅಹೆಡ್ ಅಂತ ಅರ್ಥ. ಸೊ ಈಗಾಗಲೇ ಆಸ್ಟಿಯೋಪೊರೋಸಿಸ್ ಆಗಿರೋದು ಕಾಂಪ್ಲಿಕೇಶನ್ ಶುರುವಾಗಿದೆ ಅಂತ ಅರ್ಥ. ಸೊ ಆಸ್ಟಿಯೋಪೊರೋಸಿಸ್ ಅನ್ನೋದು ನಾವು ರೆಕಗ್ನೈಸ್ ಮಾಡಬೇಕಾಗಿರೋದು ಮುಂಚೆನೆ, ಇದೆಲ್ಲ ಫ್ರಾಕ್ಚರ್ಸ್ ಆಗೋದಕ್ಕಿಂತ ಮುಂಚೆನೇ ನಾವು ರೆಕಗ್ನೈಸ್ ಮಾಡ್ಕೋಬೇಕು ಇದನ್ನೆಲ್ಲ. ಓಕೆ, ಹಾಗಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಏನಾದರೂ ಮೂಳೆ ಮುರಿತ ಉಂಟಾಗಿದ್ರೆ ದೊಡ್ಡವರಾದ್ಮೇಲೆ ಈ ಆಸ್ಟಿಯೋಪೊರೋಸಿಸ್ ಕಾಣಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಏನಾದರೂ ಇರುತ್ತಾ? ಇಲ್ಲ, ಆ ಥರ ಇರಲ್ಲ. ಸೊ ಆ ಒಂದು ಸಮಯದಲ್ಲಿ ಅಕಸ್ಮಾತ್ ಒಂದು ಪ್ರಾಪರ್ ಅವರಿಗೆ ಇದು ಟ್ರೀಟ್ಮೆಂಟ್ ಸಿಕ್ಕಿರಲ್ಲ ಅಂತ ಇಟ್ಕೊಳ್ಳೋಣ, ಹಾಗಾಗಿ ಅದು ಮುಂದೆ ಒಂದು ಮೂಳೆ ಮುರಿತಕ್ಕೆ ಏನಾದರೂ ಕಾರಣ ಆಗುತ್ತಾ? ಇಲ್ಲ, ಇದು ಆಸ್ಟಿಯೋಪೊರೋಸಿಸ್ ಇಂದಾನೆ ಮೂಳೆ ಕ್ಷೀಣತೆ ಉಂಟಾಗೋದ್ರಿಂದಾನೇ ಮೂಳೆ ಮುರಿತ ಜಾಸ್ತಿ ಇರುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಇರೋದಕ್ಕೆ ವಯಸ್ಸಾದವರಲ್ಲಿ ಚಿಕ್ಕ ವಯಸ್ಸಲ್ಲಿ ಮೂಳೆ ಮುರಿಯೋದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ವಾಟ್ ವಿ ಅರ್ಲಿಯರ್ ಮೆನ್ಷನ್ಡ್ ಅಬೌಟ್ ದ ಪೀಕ್ ಬೋನ್ ಮಾಸ್, ಯಾವಾಗ ಅದು ಡೆವಲಪ್ ಆಗಿರಲ್ಲ ಅದೇನಾಗುತ್ತೆ, ಜೀವನ ಕಳೆದಂಗೆ 40 ವರ್ಷ ಆಗ್ತಾ ಇದ್ದಂಗೆ ಆಗಲೇ ಯಾವಾಗ ಈ ಹೆಣ್ಮಕ್ಳಲ್ಲಿ ಅದು ಮೆನೋಪಾಸ್ ರೀಚ್ ಆಗ್ತಿದ್ದಂಗೆ ಅವ್ರಿಗೆ ಮೂಳೆ ಇದು ಕ್ಯಾಲ್ಸಿಯಂ ಪ್ರಮಾಣ, ಮೂಳೆ ಪ್ರೋಟೀನ್ ಪ್ರಮಾಣ ಎರಡೂ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಗಂಡಸರಲ್ಲಿ ಆ ಥರ ಇರುತ್ತೆ. ಗಂಡಸರಲ್ಲಿ ಸ್ವಲ್ಪ ಲೇಟಾಗಿ ಡೆವಲಪ್ ಆಗುತ್ತೆ ಅದು. ಕೆಲವೊಂದ್ಸತಿ ನಾವು ನೋಡ್ತೀವಿ ಚಿಕ್ಕ ವಯಸ್ಸಲ್ಲೇ, ನಾವು ಈಗ ಎಲ್ಲ ಸ್ಕ್ಯಾನ್ಗಳೆಲ್ಲ ಈಗ ರೀಸೆಂಟಾಗಿ ಡೆಕ್ಸಾ ಸ್ಕ್ಯಾನ್ಗಳು ಅದೆಲ್ಲ ಬಂದಿದ್ದಾವೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಡಯಾಗ್ನೋಸಿಸ್ ಜಾಸ್ತಿ ಮಾಡ್ತೀವಿ ನಡುವೆ. ಅಂದರೆ ಪ್ರೈಮರಿಲಿ ವಿ ಡಯಾಗ್ನೋಸ್ ಇಸ್ ಆಲ್ ವಿಟಮಿನ್ ಡಿ ಡೆಫಿಷಿಯನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ಸೆಕೆಂಡ್ರಿ ಡಿಸೀಸಸ್ ಲೈಕ್ ನೀವು ಹೇಳಿದಾಗೆ ಥೈರಾಯ್ಡ್, ಡಯಾಬಿಟೀಸು, ಈ ಥರ ಪ್ರೆಗ್ನೆನ್ಸಿಲಿ ಈ ಥರ. ಸೊ ಆಸ್ಟಿಯೋಪೊರೋಸಿಸ್, ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಅನ್ನೋದು ಈಗ ನಾವು ನಾರ್ಮಲಾಗಿ ನಾವು ಆಸ್ಟಿಯೋಪೊರೋಸಿಸ್ ಅಂತ ಮಾತಾಡಿದಾಗ ನಾರ್ಮಲಿ ವಿ ರೆಫರ್ ಇಟ್ ಟು ಆಸ್ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್. ಅಂದರೆ ಮೆನೋಪಾಸ್ ಆದ ನಂತರ ಬರುವಂಥ ಆಸ್ಟಿಯೋಪೊರೋಸಿಸ್. 90% ಆಫ್ ದ ಆಸ್ಟಿಯೋಪೊರೋಸಿಸ್ ಇಸ್ ದಿಸ್. ಸೊ ಇನ್ನು ಮಿಕ್ಕಿದ 10% ಅಲ್ಲಿರುವಂಥ ಆಸ್ಟಿಯೋಪೊರೋಸಿಸ್ಗಳು ಇವು ಬೇರೆ ಕಾಯಿಲೆಗಳಿಂದ ಬರುವಂಥದ್ದು, ಸ್ಟಿರಾಯ್ಡು, ಇದೆಲ್ಲ ಒಂದು 10% ಅಷ್ಟೇ ಇದೆ. ಸೊ ವಾಟ್ ಆಸ್ಟಿಯೋಪೊರೋಸಿಸ್ ವಿ ನಾರ್ಮಲಿ ಡೀಲ್ ಈಸ್ ಆಲ್ವೇಸ್ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್. ಓಕೆ, ಟೋಟಲ್ ಆದರೆ ಈ ಒಂದು ಆಸ್ಟಿಯೋಪೊರೋಸಿಸ್ ಬಂದಿದೆ ಅಂತ ಗೊತ್ತಾದ ಮೇಲೆ ಮಾಡಿಸ್ಕೊಳ್ಳುವಂತಹ ಪರೀಕ್ಷೆಗಳು ಯಾವ್ಯಾವುದಿದೆ? ನಮ್ಮ ನಾರ್ಮಲಾಗಿ ನಾವು ಆಸ್ಟಿಯೋಪೊರೋಸಿಸ್ ಅಂತ ಕ್ಲಿನಿಕಲಿ ಏನು ಡಯಾಗ್ನೋಸ್ ಮಾಡ್ತೀವಿ, ಅವಾಗ ನಾವು ಅವರಿಗೆ ಫಸ್ಟು ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಆಲ್ಕಲೈನ್ ಫಾಸ್ಫರಸ್ ಬೇಸಿಕ್ ಬೋನ್ ಟೆಸ್ಟ್ ಮಾಡಿಸ್ತೀವಿ. ಅದ್ರ ಜೊತೆಗೆ ನಂತರ ವಿಟಮಿನ್ ಡಿ ಟೆಸ್ಟ್ ಒಂದು ಮಾಡಿಸ್ತೀವಿ. ದೀಸ್ ಆರ್ ದ ಬೇಸಿಕ್ ಟೆಸ್ಟ್. ಬ್ಲಡ್ ಇನ್ವೆಸ್ಟಿಗೇಷನ್ಸ್ ವಾಟ್ ವಿ ಆಲ್ ಡು. ಆಮೇಲೆ ರುಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರಕ್ತ ಪ್ರಮಾಣ ಎಷ್ಟಿದೆ, ಅನಿಮಿಯಾ ಏನಾರು ಇದೆಯಾ, ಇದನ್ನೆಲ್ಲ ಪ್ರೈಮರಿ ಕಂಡುಹಿಡ್ಕೋತೀವಿ. ಲಿವರ್ ಚೆನ್ನಾಗಿದೆಯಾ, ಕಿಡ್ನೀಸ್ ಚೆನ್ನಾಗಿದ್ದಾವೆ. ಬಿಕಾಸ್ ಆಸ್ಟಿಯೋಪೊರೋಸಿಸ್ ಬರೋಂಥ ಕಿಡ್ನಿ ಡಿಸೀಸಲ್ಲಿ ಬರೋಂಥ ಆಸ್ಟಿಯೋಪೊರೋಸಿಸ್ ಬೇರೆ ಇರ್ತದೆ. ಸೊ ಈ ಪ್ರೋಟೀನ್ ಇದು ಬೇರೆ ಥರ ಕಾಯಿಲೆಗಳಲ್ಲಿ ಬರೋಂಥ, ಸೊ ಬೇರೆ ಥರ ಕಾಯಿಲೆಗಳೆಲ್ಲ ರೂಲ್ ಔಟ್ ಮಾಡ್ತೀವಿ ಫಸ್ಟು ನಾವು. ಅವಾಗ ಪೇಷಂಟ್ನ ನಾವು ಪ್ರೈಮರಿ ಆಸ್ಟಿಯೋಪೊರೋಸಿಸ್ ಅಂತ ಲೇಬಲ್ ಮಾಡ್ತೀವಿ. ಸೊ ಮತ್ತು ಎಸ್ಪೆಷಲಿ ಪೇಷಂಟ್ಗಳು ಚಿಕ್ಕ ವಯಸ್ಸಲ್ಲಿ ಈ ಥರ ಮೂಳೆ ಮುರಿತ ಇಲ್ಲ ಮೂಳೆ ಕ್ಷೀಣತೆ ಬಂದಾಗ ಇದನ್ನೆಲ್ಲ ಫಸ್ಟ್ ಪ್ರೈಮರಿಲಿ ರೂಲ್ ಔಟ್ ಮಾಡಬೇಕಾಗತ್ತೆ ನಾವು. ಸೊ ನಾರ್ಮಲಿ ಮೆನೋಪಾಸ್ ಆದ ನಂತರ ಬಂದಾಗ ಸ್ಟ್ರೇಟ್ ಫಾರ್ವರ್ಡಾಗಿ ಡಯಾಗ್ನೋಸಿಸ್ ಇರುತ್ತೆ ನಮಗೆ. ಸೊ ಅವ್ರಿಗೆ ಏನು ಮಾಡ್ತೀವಿ ನಾವು, ಸೀದಾ ನಾವು ಈ ಮೇನ್ ಟೆಸ್ಟ್ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು ಇದೆಲ್ಲ ಮಾಡಿಸ್ಬಿಟ್ಟು ವಿಟಮಿನ್ ಡಿ ಒಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದ ನಂತರ ನಾವು ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೀವಿ. ಮುಂಚೆ ಹಳೆ ಥರ ಬೋನ್ ಸ್ಕ್ಯಾನ್ಸಲ್ಲಿ ಈಗ ಅದು ಪ್ರಮಾಣ ಎಷ್ಟು ನೀಟಾಗಿ ಗೊತ್ತಾಗ್ತಿರಲಿಲ್ಲ. ಈಗ ಬಂದಿರೋ ಡೆಕ್ಸಾ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಹೋಲ್ ಬಾಡಿ ಬೋನ್ ಡೆನ್ಸಿಟೋಮೆಟ್ರಿ ಚೆಕ್ ಮಾಡ್ತೀವಿ ನಾವು ಅದನ್ನ. ಸೊ ಮೂಳೆಯಲ್ಲಿ ವ್ರಿಸ್ಟ್ ಭಾಗ, ಬೆನ್ನು ಭಾಗ, ಹಿಪ್ಸ್ ಭಾಗ ಎಲ್ಲ ಅದು ಕಂಪ್ಲೀಟಾಗಿ ಟೆಸ್ಟ್ ಮಾಡ್ತೀವಿ ನಾವೀಗ. ಸೊ ಪ್ರಮಾಣ ಆಲ್ಮೋಸ್ಟ್ 100% ಗೊತ್ತಾಗುತ್ತೆ ನಮ್ಗೆ, ಇಷ್ಟು ವೀಕ್ನೆಸ್ ಇರುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಓಕೆ, ಇನ್ನು ಆ ಒಂದು ಸಾಂದ್ರತೆ ಕಡಿಮೆ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಕೊಡುವಂತಹ ಒಂದು ಮೆಡಿಸನ್ನಿಂದ, ಆ ಒಂದು ಸಪ್ಲಿಮೆಂಟ್ಸ್ಗಳಿಂದ ಆ ಒಂದು ಕಳೆದಂತಹ ಒಂದು ನಷ್ಟವನ್ನು ನಾವು ತುಂಬಿಸಬಹುದಾ? ಇದು ಯೂಶಲಿ ಸಾಧ್ಯವಾಗೋದಿಲ್ಲ. ಓಕೆ, ನಾವು ಏನು ಮಾಡ್ತೀವಿ, ಇದು ಆಸ್ಟಿಯೋಪೊರೋಸಿಸ್ ಅನ್ನೋದು ಜೀವನ ಪರ್ಯಂತ ಇದ್ರ ಜೊತೆ ಜೀವನದಲ್ಲಿ ನಾವು ಶುಗರು, BP ಇದ್ರ ಥರ ಬಂದಿರುವಂಥ ಅದನ್ನ ಜೊತೆಗೆ ಇಟ್ಕೊಂಡು ಓಡಾಡಬೇಕಾಗತ್ತೆ ಎಷ್ಟೋ ಸತಿ. ಬಿಕಾಸ್ ನಾವು ಹೇಳ್ದಂಗೆ ಅದು ಪೀಕ್ ಬೋನ್ ಮಾಸ್ ಅನ್ನೋದು ಏನು ಅಚೀವ್ ಆಗಿರೋದಿಲ್ಲ. ಸೊ ವಾಟ್ ಎವರ್ ವಿ ಟ್ರೈ ಟು ಡೂ, ಇಟ್ ಈಸ್ ಓನ್ಲಿ ಸಪ್ಲಿಮೆಂಟೇಷನ್, ಬಟ್ ಇಟ್ಸ್ ನಾಟ್ ಎ ಕ್ಯೂರ್. ಇಟ್ಸ್ ಆಸ್ಟಿಯೋಪೊರೋಸಿಸ್ ಈಸ್ ನಾಟ್ ಎ ಕ್ಯೂರಬಲ್. ದೇರ್ ಇಸ್ ನೋ ಕ್ಯೂರ್ ಫಾರ್ ಇಟ್, ಬಿಕಾಸ್ ಇಟ್ಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಲೈಕ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಇದ್ದಂಗೆ ಇದಕ್ಕೆ ಲೈಫ್ ಲಾಂಗ್ ನಾವು ಮೆಡಿಸಿನ್ ತಗೋತಾನೆ ಹೋಗ್ತದೆ. ಅಂದರೆ ಕ್ಯಾಲ್ಶಿಯಂ ಆಹಾರದಲ್ಲಾಗಲಿ, ಮಾತ್ರೆಗಳಲ್ಲಾಗಲಿ, ಗುಳಿಗೆಯಲ್ಲಾಗಲಿ ನಾವು ತಗೊಳ್ತಾನೆ ಇರಬೇಕಾಗತ್ತೆ ಇದನ್ನು. ಸೊ ಇದನ್ನು ಯಾವಾಗ ನಿಲ್ಲಿಸ್ತೀವಿ ಮತ್ತೆ ಶುರುವಾಗುತ್ತೆ. ಅದರಿಂದ ಏನಾಗುತ್ತೆ, ಇದು ಲೈಫ್ ಲಾಂಗ್, ಇಟ್ ಗೋಸ್ ಫಾರ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಜೊತೆಗೆ ಇದಕ್ಕೆ ಸಿಂಪಲ್ ಎಕ್ಸಸೈಸ್ ಬೇಕು, ವಾಕಿಂಗ್ ಬೇಕು, ಫಿಸಿಕಲ್ ಆಕ್ಟಿವಿಟಿ ಬೇಕಾಗುತ್ತೆ, ವಿಚ್ ವಿಲ್ ಡಿಕ್ರೀಸ್ ದ ಬೋನ್ ಟರ್ನ್ ಓವರ್ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಬೋನ್ ಟರ್ನ್ ಓವರ್ ಜಾಸ್ತಿ ಆಗಿರುತ್ತೆ ಆಸ್ಟಿಯೋಪೊರೋಸಿಸಲ್ಲಿ. ಬೋನ್ ಫಾರ್ಮೇಷನ್ಗಿಂತ ಬೋನ್ ಬ್ರೇಕೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಾವು ಎಕ್ಸಸೈಸಲ್ಲಿ ಬೋನ್ ಟರ್ನ್ ಓವರ್ ಜಾಸ್ತಿ ಕಮ್ಮಿ ಮಾಡ್ತೀವಿ ಅದನ್ನು. ಸೊ ಅದಕ್ಕೆ ಹಲವಾರು ಮೆಡಿಸಿನ್ಸ್ ಇದ್ದಾವೆ. ಎಸ್ಟಾಬ್ಲಿಷ್ಡ್ ಆಸ್ಟಿಯೋಪೊರೋಸಿಸ್ ಅಂತಂದಾಗ ಅದಕ್ಕೆ ಹಲವಾರು ಮೆಡಿಸಿನ್ಸಿಂದ ಟ್ರೀಟ್ ಮಾಡ್ತೀವಿ ಟು ಸ್ಟಾಪ್ ದ ಬೋನ್ ಟರ್ನ್ ಓವರ್.
ಓಕೆ ಡಾಕ್ಟರ್, ಇಲ್ಲಿ ತನಕ ಬಂದು ಆಸ್ಟಿಯೋಪೊರೋಸಿಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸುದ್ದಿ ಸಮಾಚಾರ ಹಾಗೂ ಮನರಂಜನೆಗಳೊಂದಿಗೆ BN TV. ಇದು ನಿಮ್ಮ ಧ್ವನಿ.